ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಾದಮೇಲೆ ಕೇವಲ ಒಂದು 40 ದಿವಸದ ಒಳಗಡೆ ಪೋಸ್ಕೋ ಆರೋಪಿ ಹಾಡಾಗಲೇ ಪರಾರಿ ಆಗ್ತಾರೆ. ಬೇರೆ ಬೇರೆ ಕೊಲೆ ಆರೋಪಿಗಳು ಒಂದೇ ದಿವಸಕ್ಕೆ 3 ಕಲಬುರಗಿ ಜೈಲಿನಿಂದ ಪರಾರಿ ಆಗ್ತಾರೆ. ಹಾಗಾದರೆ ಗೃಹ ಸಚಿವರೇ ನಿಮ್ಮ ಸ್ವಂತ ಜಿಲ್ಲೆಯಲ್ಲಿಯೇ ನಿಮ್ಮ ಆಡಳಿತದ ಕಾರ್ಯವೈಖರಿ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಅಷ್ಟೇ ಅಲ್ಲ, ರಾಷ್ಟ್ರದ ಜನತೆ ಕೂಡ ನೋಡ್ತಾ ಇದ್ದಾರೆ. ನೀವು ಕೇವಲ ಪೊಂಗಿ ಬಿಟ್ಕೊಂಡು ಮಾತಾಡುವುದನ್ನು ಬಿಟ್ಟಿದ್ರೆ ಯಾವ ಅಭಿವೃದ್ಧಿ ಕೆಲಸವೂ ಮಾಡ್ತಾ ಇಲ್ಲ. ನಿಮ್ಮ ಇಲಾಖೆಯ ಆಡಳಿತನ ಕೂಡ ಯಾವ ಮಟ್ಟಕ್ಕೆ ಹದಗೆಡ್ತಾ ಇದೆ ಅನ್ನುವಂಥದ್ದನ್ನು ನೀವು ಸ್ವತಃ ಆತ್ಮಾವಲೋಕನ ಮಾಡ್ಕೋಬೇಕು. ಮತ್ತು ನಿಮ್ಮ ಸ್ವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳು ಆಹಾರವನ್ನು ಸೇವಿಸಿ ಯಾವ ರೀತಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿಯವರೆಗೆ ನೀವು ಭೇಟಿ ಕೂಡ ಕೊಟ್ಟಿಲ್ಲ. ಅಂದರೆ ನಿಮಗೆ ಮಕ್ಕಳ ಕಾಳಜಿ ಆಗಲಿ, ಜನರ ಕಾಳಜಿ ಆಗಲಿ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನಿಮ್ಮ ಗೃಹ ಇಲಾಖೆಯಿಂದ ಮತ್ತು ನಿಮ್ಮ ಕ್ಷೇತ್ರದಲ್ಲಿಯೇ ನಿಮಗೆ ಕೈಗನ್ನಡಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲು ನಿಮ್ಮ ಇಲಾಖೆ, ನಿಮ್ಮ ಕ್ಷೇತ್ರ ಸುಧಾರಿಸಿಕೊಂಡು ಇನ್ನಿತರ ವಿಷಯಗಳನ್ನು ಚರ್ಚೆ ಮಾಡಿದರೆ ಒಳ್ಳೆಯದಾಗ್ತದೆ. ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ. ಇವಾಗ ಏನಾಗಿದೆ ಅಂದರೆ ಬರೀ ಮಾತು ಜಾಸ್ತಿ ಆಗಿದೆ, ಕೆಲಸ ಏನೂ ಆಗಿಲ್ಲ. ಇದನ್ನು ನಿಮಗೆ ಒಂದು ಕಿವಿ ಮಾತು, ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಸರ್. ಬೆಳಗ್ಗೆ ಎದ್ರೆ ಸಾಕು RSS ಬಗ್ಗೆ ಮಾತಾಡ್ತಾರೆ, ಟ್ವೀಟ್ ಅದೇ ಮಾಡ್ತಾರೆ. ಕೇವಲ ಮಾತಾಡೋದ್ರಿಂದನೇ ನಿಮ್ಮ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ನಿಮ್ಮ ಆಡಳಿತ ಚುರುಕು ಮುಟ್ಟಿಸಿ ಒಳ್ಳೆ ಆಡಳಿತವನ್ನು ಕೊಟ್ಟು ನಿಮ್ಮ ಕೆಲಸ ಮಾತಾಡಬೇಕು, ಹೊರತಾಗಿ ನೀವು ಮಾತಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.